ಯಾರು ಪದ್ಮ ಫೋನ್ ಮಾಡಿದ್ದು ಯಾರ ಹತ್ರ ಮಾತಾಡ್ತಿದ್ದೆ? ಅವ್ರು ಮೇಡಮ್ ಅವರು ಫೋನ್ ಮಾಡಿದ್ರು. ಅದೇ ಇವಾಗ ಅವಳು ದೊಡ್ಡಾಳ್ದು ಹೆಸರು ಸರಿ ಇರಲಿಲ್ಲ ಆಧಾರ್ ಕಾರ್ಡ್ನಾಗ ಅಂತ ಇದು ಮಾಡಿದ್ವಲ್ಲ, ಅದು ಇವಾಗ ಸರಿಯಾಗೈತಂತೆ. ಎಲ್ಲ ಅಪ್ಡೇಟ್ ಮಾಡಿಸ್ಯಾವ್ರಂತೆ ಇಬ್ರದೂ. ಇವಾಗ ಬಾಂಡು ಮೆಚೂರ್ಡ್ ಆಗೈತೆ, ಬಂದು ಬಿಡಿಸ್ಕೊಂಬೋದಾದ್ರೆ ಬಿಡಿಸ್ಕೋಬೋದು ಇಬ್ರಿಗೂ ಅಂತ ಹೇಳವ್ರೆ. ಅದಕ್ಕೆ ಇವಾಗ ಹೆಂಗೆ ಮಾಡೋಣ? ಇವಾಗ ಬಾಂಡು ಬಿಡಿಸ್ಕೊಬರ್ಬೇಕಂದ್ರೆ ಅವ್ರಿಬ್ರು ಬೇಕು. ಅವ್ರಿಬ್ರು ಇಲ್ದಲ್ಲೇ ಬಿಡಿಸ್ಕೊಂಬರಕ್ಕಾಗಲ್ಲ. ಸುಮ್ಮನಿರು, ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಿಡಿಸ್ಕೊಂತೀವಿ ಅಂತ ಹೇಳಿದ್ರಾಯ್ತು. ಒಂದು ಸ್ವಲ್ಪ ದಿನ ಬುದ್ಧಿ ಬರ್ಬೇಕು ಅವ್ರಿಗೆ. ಇವಾಗ ದುಡ್ಡು ಐತೆ ಎಂಬುದು ಗೊತ್ತಾಗ್ಬಿಟ್ರೆ ಅವ್ರೇನಿಲ್ಲ ಹೆಂಗೆ ಆಡ್ತಾರೆ. ಇಲ್ಲ ಅಂತಂದ್ರೆ ಅವ್ರಿಗೆ ಕೊಟ್ಟು ಸುಮ್ಮನೆ ಕಳಿಸ್ಬಿಡೋಣ. ಇಲ್ಲ, 7 ದಿನ ಮುತ್ತದು ಮದುವೆಗಿದ್ವೆ ಮಾಡಬೇಕು, ಬೇಕಲ್ಲ ಮದುವೆಗಿದ್ವೆ ಖರ್ಚಿಗೆಲ್ಲ. ಬತ್ತಾಳ್ ತಗ, ಬಂದಾಗ ಹೇಳಿರಾತು ಸ್ವಲ್ಪ ದಿನ ಸುಮ್ಮನಿರ, ಇನ್ನೊಂದೆರಡು ದಿನ ಬಿಟ್ಟೆ ಬಿಡಿಸ್ಕೊಂಬಕ್ಕಾಗುತ್ತೆ. ಅಷ್ಟೇ, ಹಂಗೆ ಮಾಡಿ ಒಂದೆರಡು ದಿನ ಸುಮ್ಮನಿದ್ದು ಬಿಡು. ಒಂದೆರಡು ದಿನ ಸುಮ್ಮನಿದ್ದು ಆಮೇಲೆ ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಂತೆ. ನೀನು ಇವಾಗ ಅದ್ರ ಬಗ್ಗೆ ಏನೋ ಚಿಂತೆ ಮಾಡೋಕೆ ಹೋಗ್ಬೇಡ. ಏನಾನ ಮಾಡ್ಕೊಂಬ್ಲಿಲ್ಲ, ಇನ್ನೊಂದು 2 ದಿನ ಬಿಟ್ಟು ಬಿಡಿಸ್ಕೊಂತೀವಿ ಮೇಡಮ್ ಮರೆ ಅಂತ ಅನ್ನು. ಅದೇನು ಅರ್ಥ ಹೋಗಲ್ಲ, ಅಲ್ಲಿರುತ್ತೆ ಬಾಂಡ್ ಬಂದಿರೋದು. ಇಬ್ರಾವ್ ಇನ್ನೇನು ಬಾಂಡ್ ನಮ್ಮ ತಗ ಇದಾವಲ್ಲ. ಬಂದು ಕೇಳಿದ್ರು ಕೇಳ್ಬೋದು. ಅವಳಿಗೂ ಮಾಡಿತ್ತಂತೆ ಮೇಡಮ್, ಅವಳಿಗೂ ಮಾಡಿದ್ದೆ. ಅವಳ ನಂಬರ್ ಇತ್ತು ನಂತಾಗೆ ಮಾಡಿದೆ. ಅದಕ್ಕೆ ಆಮೇಲೆ ನಿನಗೂ ಮಾಡಿದೆ ಕಣಕ್ಕ. ಅವಳು ಸ್ವಾತಿಗೂ ಮಾಡಿ ಹೇಳ್ದೆ ಅಂತು. ಅವಳೇನ ನಾ ಬಾಂಡ್ ಕೇಳಕ್ಕೆ ಬಂದ್ರು ಗೊತ್ತಾಳೆ, ಕೊಡೋದು ಬೇಡ. ಬೇಡ, ಸ್ವಲ್ಪ ದಿನ ಕೊಡೋದು ಬೇಡ, ಸುಮ್ಮನೆ ಇವಾಗೆಲ್ಲನ ಇವಾಗಲೇ ಕೊಟ್ಬಿಟ್ರೆ ಅವ್ಕೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗಲ್ಲ. ಅದು ಅಲ್ಲಿ ಇರುತ್ತೆ, ಅಲ್ಲಿ ಇರಲಿ, ಕೊಡಬೇಡ. ಅವ್ರು ಏನೇ ಬಂದು ಕೇಳಿರೂ ನೀನು ಕೊಡಬೇಡ. ನೋಡೋಣ ಏನಾಗುತ್ತಾ ಆಗಲಿ. ಅಲ್ಲ, ಅವರು ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವಳೆ. ನಮ್ಮ ಮಾತು ಮೀರಿ ಓದ್ಲಲ್ಲ ಅವಳು. ಯಾವ ಬಾಂಡು ಕೊಡಬೇಡ, ಯಾತ ಕೊಡಬೇಡ, ಸ್ವಲ್ಪ ದಿನ ಸುಮ್ಮನೆ ಹಂಗಿರಲಿ. ಸದ್ಯಕ್ಕೆ ಯಾತ ಕೊಡಬೇಡ ಹೇಳ್ತೀನಿ. ಕಷ್ಟ ಬಿಡ್ಬೇಕು, ಕಷ್ಟ ಬಿದ್ರೇನೆ ಮತ್ತೆ. ಆತಪ್ಪ, ಆತ ಮಾತಾಡ್ತಾ ಇದ್ರಲ್ಲ ಪಾಪ, ಅದೇ ಭಾಗ್ಯಲಕ್ಷ್ಮಿ ಬಾಂಡಿಂದು ಅಲ್ಲೇ ಇದಾಗೈತೆ, ಟೈಮು ಆಗೈತೆ, ಬಿಡಿಸ್ಕೊಳ್ರಿ ಬಿಡಿಸ್ಕೊಂಬೋದಾದ್ರೆ ಅಂತ. ಅವಳು ದೊಡ್ಡಾಳ್ದು ಸ್ವಲ್ಪ ಹೆಸರು ಸರಿ ಇರಲಿಲ್ಲ, ಇವಳ್ದೆಲ್ಲ ಸರಿ ಇತ್ತು, ಇವಳ್ದು ಬಂದೈತೆ. ಅದಕ್ಕೆ ಇಬ್ಬರಳ್ದು ಅದೇ ಟೈಮ್ ಆಗೈತೆ, ಬಿಡಿಸ್ಕೊಂಬೋದಾದ್ರೆ ಬಿಡಿಸ್ಕೊಳ್ರಿ. ಅದು ಅವಳದು ಸ್ವಲ್ಪ ಹೆಸರೆಲ್ಲ ಸರ್ ಮಾಡೋಕೆ ಕೊಟ್ಟಿದ್ವಿ ಅವಾಗ. ಅದಕ್ಕೆ ಎಲ್ಲ ಸರಿಯಾಗೈತಂತೆ, ಎಲ್ಲ ಬಿಡಿಸ್ಕೊಳ್ರಿ ಅಂತೇಳಿ ಮೇಡಮ್ಮ ಫೋನ್ ಮಾಡಿತ್ತು. ಅದಕ್ಕೆ ನಾವು ಸ್ವಲ್ಪ ದಿನ ಬಿಡಿಸೋದು ಬೇಡ, ಭಾಗ್ಯಲಕ್ಷ್ಮಿ ದುಡ್ಡು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ, ಬಾಂಡೆಲ್ಲ ನಮ್ಮ ತೆಗೆ ಇದ್ದಾವೆ, ಇವಾಗ ಹೆಂಗೆ ಮಾಡೋಣ ಹೇಳು? ಅದಕ್ಕೆ ಕೊಡೋದು ಬೇಡ ಅಂತ. ಇವಾಗ ಅವ್ರಿಗೇನ ಕೊಟ್ಟರೆ ಎಲ್ಲ ಅಧ್ವಾನ ಮಾಡ್ಕೊಬಿಡ್ತಾರೆ ದುಡ್ಡ. ಬೇಡ ಸುಮ್ಮನಿರು, ಕೊಡಬೇಡ್ರಿ. ಇನ್ನೊಂದೆರಡು ದಿನ ಬಿಟ್ಟಾಗಲೇ ಬಿಡಿಸ್ಕೊಂಬಂತ್ರಿ, ಅದೇನು ಎಲ್ಲೂ ಹೋಗಲ್ಲ, ಗೌರ್ಮೆಂಟಿಂದು ಇದ್ದೇ ಇರುತ್ತೆ. ನೋಡವಾಗ ಮಾಡ್ಸೋದಕ್ಕೆ ಇಬ್ಬರೊಳಗೂ ದುಡ್ಡಾದರೂ ಬಂತು ಅಲ್ಲ. ಅದೇ ದುಡ್ಡು ಇವಾಗ ನಾನು ಮದುವೆ ಮಾಡಿಕೊಡ್ತಿದ್ದೆ ಚೆನ್ನಾಗಿ. ಹೆಂಗೆ ನಮ್ಮ ಕೈಯಾಗಿಟ್ಟ ಒಟ್ಟ ದುಡ್ಡು ಇರೋದು ಇಲ್ಲ ಅಂತಂದ್ರೆ ನಾವೇ ಇಕ್ಕೋಬೇಕು ಇವಾಗ. ಯಾಕಂದರೆ ಪಾಪ ಅವನು ಸಿದ್ದು ಅವತ್ತು ಆಸ್ಪತ್ರೆಗೆ ತೋರಿಸಿದ್ದಾನೆ, ಅವ್ನ ಕೈಯಾರೆ ಇಕ್ಕಿದ್ದಾನೆ. ಅವ್ನು ಋಣದಾಗ ನಾವು ಇರಬಾರ್ದು. ಅವನಿಗೆ ದುಡ್ಡಾದರೂ ವಾಪಸ್ ಕೊಡಬೇಕಲ್ಲ. ಅವನು 50,000 ರೂಪಾಯಿ 55,000 ರೂಪಾಯಿ ಹಾಕ್ಕಣಮ್ಮ, ಎಲ್ಲ ಅವನೇ ಇಕ್ಕಿದ್ದಾನೆ. ಅದಕ್ಕೇ ಅವ್ನಿಗೆ ದುಡ್ಡು ಕೊಡ್ಬೇಕು ಅದನ್ನು. ಅವ್ರು ಎಲ್ಲಿ ಕೊಡ್ತಾರೆ ತಗ, ಬಂದ್ರು ಬತ್ತಾಳೇನ ಕೇಳಕ್ಕೆ, ಅವಳಿಗೂ ಗೊತ್ತೇನು? ಬಾಂಡು ಅಮ್ಮೇರ್ ತಗೈತೆ, ಬತ್ತೀನಿ ಅಂತ ಹೇಳಿಳಂತೆ. ಅದಕ್ಕೆ ನಾವು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದೆರಡು ದಿನ ಕೊಡಲ್ಲ ನಾವು. ಅವಳು ಏನೇ ಬಂದು ಕೇಳಿದ್ರು, ಅವಳು ಎಷ್ಟೇ ಮಾತಾಡಿದ್ರು ನಾವು ಕೊಡಲ್ಲ. ಬಂದು ಕೇಳಲಿ, ನಾನು ಹೇಳ್ತೀನಿ. ಬಾಂಡ್ ಕೊಡು ಅಂತ ಕೇಳ್ತಾಳಲ್ಲ ಅವಾಗ ಹೇಳ್ತೀನಿ. ನಾನು ಎಲ್ಲ ನೋಡಿದೆ, ಅದೇ ಆತನ ತಾಣ ಇರ್ತಾವಂತೆ, ಆತ ತಾಣ ಇಲ್ಲ. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು, ಎಲ್ಲ ನಮ್ಮ ಮನೆಯಾಗೆ ಐತೆ. ನಾನು ಎಲ್ಲ ಒಂದು ಕಡೆಗೆ ಬಿಡತ್ತ ಅವ್ರಿಗೆ ಬಿಸಾಕ್ ಬಿಟ್ರತ್ಲ, ಯಾವುದು ಇರಲ್ಲ ಅಂತ ಅಂದ್ಕೊಂಡೆ. ಇಲ್ಲ ಬೇಡ, ಇನ್ನೊಂದು ಸ್ವಲ್ಪ ದಿನ ಕೊಡೋದು ಬೇಡ, ಸುಮ್ಮನೆ ಎಲ್ಲ ಹಾಳು ಮಾಡಿಬಿಡ್ತಾರೆ. ಕಷ್ಟ ಅಂಬತ್ತು ಕಾಲಕ್ಕೆ ತೀರಾ ಅವ್ರಿಗೆ ಏನ್ಕನ ಕಷ್ಟ ಅಂತ ಕಾಲಕ್ಕೆ ಕೊಡೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇನೆ, ಸುಮ್ಮನಿರಿ. ದುಡ್ಡೇನು ಕೈಯೊಳಗೆ ಕಳ್ಕೊಂಬತ್ತು ಸುಲಭ ಪಾಪ, ದುಡಿಯೋದು ಎಷ್ಟು ಕಷ್ಟ. ನೀನು ಗೌರ್ಮೆಂಟಿಂದ ಆಗಲಿ ಯಾವುದೇನೇ ಆಗಲಿ ಬಂದಿರೋದನ್ನ ಉಳಿಸ್ಕೊಂಡು ಹೋಗ್ಬೇಕು. ಇವಾಗ ಸರ್ಕಾರದವರು ಗೌರ್ಮೆಂಟ್ನವರು ಕೊಡ್ತಾರೆ ಅಂದಮೇಲೆ ನಾವು ಯಾತ್ಕನ ಉಪಯೋಗ ಮಾಡ್ಕೋಬೇಕು. ಸುಮ್ಕಿರು, ಕೊಡಬೇಡ, ಎಲ್ಲ ಅಧ್ವಾನ ಮಾಡ್ಕೊಂತಾವು. ಕೊಡಕ್ಕೆ ಹೋಗ್ಬಿಡ, ಸುಮ್ಮನಿದ್ದು ಬಿಡು. ಯಾಕೆ ಪದ್ಮ ಹಿಂಗೆ ಮಾತಾಡ್ತೀರಾ? ಏನಿಲ್ಲ ಕಣ್ರಿ ತಕ್ಕ, ನಾನು ಎಲ್ಲ ಒಂದು ಕಡೆಗೆ ಕೊಡೋಣ ಎಂಬ ಮನಸ್ಸಿತ್ತು. ಅದೇ ನಮ್ಮ ಇವಳದು ಸ್ವಾತಿದು ಮುತ್ತದು ಇಬ್ಬರಳ್ದು ಬಾಂಡ್ ಬಂದೈತೆ, ಭಾಗ್ಯಲಕ್ಷ್ಮಿದು. ಅದಕ್ಕೇ ನಾನು ಇವಾಗ ಕೊಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ರಪ್ಪಯ್ಯ. ರಪ್ಪ ಎಲ್ಲ ಒಂದು ಕಡೆಗೆ ಬಿಡತ್ತ, ಬಿಸಾಕಿದ್ರು ಬಿಸಾಕನಂತೈತೆ. ನಾನು ಅದಕ್ಕೆ ಬೇಡ ಕೊಡೋದು ಬೇಡ, ಎಲ್ಲ ಅಧ್ವಾನ ಮಾಡ್ಕೊಂತಾರೆ ಅಂತ. ಅದಕ್ಕೆ ಇಬ್ರು ಕೊಡೋದು ಬೇಡ ಅಂತ ನಿರ್ಧಾರ ಮಾಡಿದ್ದೀವಿ. ಅವಳು ಬಂದು ಕೇಳಿರೂ ಕೊಡಲ್ಲ ಅಂತಲೇ ಹೇಳಿ ಕಳ್ಸೋದು ನಾವು. ಕೊಡಲ್ಲ ಅಂತ ಹೇಳಿ ಕಳಿಸ್ತೀವಿ. ಫೋನ್ ಮಾಡಿತ್ತಂತ ಮೇಡಮ್ ಅವಳಿಗೆ, ಅವಳ ನಂಬರ್ ಇತ್ತಲ್ಲ, ಅವಳ ನಂಬರ್ಗೆ ಫೋನ್ ಮಾಡಿತ್ತಂತೆ. ಅದಕ್ಕೆ ನಾವು ಅಪ್ಪೇರ್ ತಗೈದೆ, ಹೋಗಿ ಇಸ್ಕೊಂಬತ್ತೀನಿ ಅಂತ ಅಂದ್ಲಂತೆ. ನಾವು ಒಮ್ಮೆನೂ ಬೇಕು ಅಂತ ಹೇಳಿದ್ರಂತೆ. ಬಂದರು ಗೊತ್ತಾಳು ಕೇಳೋಕ್ಕೆ. ಅದಕ್ಕೆ ನಾವು ಕೊಡೋದು ಬೇಡ ಅಂತ ಹೇಳ್ತಾ ಇದ್ದೀವಿ. ನಾ ಮಾತ್ರ ಬಾಂಡ್ ಕೊಡಲ್ಲ. ನೋಡೋಣ, ಸ್ವಲ್ಪ ದಿನ ಏನು ಬೇಕು ಚಂದಾಕಿ. ನಮ್ಮ ಮಾತು ಮೀರಿ ಹೋದ್ಲಲ್ಲ, ನಮ್ಗೆ ಎಷ್ಟು ಹೊಟ್ಟೆ ಉರ್ದೈತ್ರಿ ತಮ್ಮ, ಕೊಡಲ್ಲ ನಾವು, ಕೊಡಲ್ಲ. ಸುಮ್ಮನೆ ಯಾಕೆ ಇದು ಮಾಡ್ಬೇಕು? ಇನ್ನೊಂದೆರಡು ದಿನ ಇದ್ರೂ ಇರುತ್ತೆ, ಹಂಗೆ ಇರಲಿ. ಇವಾಗ ಸದ್ಯಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ, ಇಲ್ಲ ಅಂತಂದ್ರಿ. ಇಲ್ಲ ಒಟ್ಟು ನಮ್ಮ ತಗೆ ಇವಾಗ ಭಾಳ ತೊಂದರೆ ಕಣಮ್ಮ, ನಮ್ಮ ತಗ ಇಲ್ಲ ಎಲ್ಲ ಇಕ್ಕೇದೀವಿ ಅಂತ ಅಂದ್ರಿ. ಕೊಡಲ್ಲ ಅಂತ ಅನ್ಬೇಡ್ರಿ, ಇಲ್ಲ ನಮ್ಮ ಮನೆಯಾಗೆ ಅಂತ ಅಂದ್ರಿ.
ಮನೆಯಾಗಿಲ್ಲ ಅಂತ ಅಂದರೆ ಸ್ವಲ್ಪ ದಿನ ಗೊತ್ತಾಗುತ್ತೆ. ಅವಳ ನನ್ನ ಮಕ್ಕಳನ್ನ ಇಸ್ಕೊಂಡು ಅಲ್ಲ ಯಾತು ಇಲ್ವಂತೆ ಋತು ಹೇಳಿದ್ಲಲ್ಲ ಅಲೆ ಗುದ್ದಾಡಿದ್ರಂತೆ, ಇವಳನು ಜೀವಿತಾನು ಗುದ್ದಾಡ್ಕೊಂಡು ಬಂದ್ಲಂತೆ. ಇವಳು ಅಲೆ ಗುದ್ದಾಡ್ಕೊಂಡು ಬಂದು ಅಲೆ ನಿಮ್ಮ ಯಾತ ಎಲ್ಲ ಯಾತು ಇಲ್ಲ ಬರೀ ಸುಳ್ಳು ಹೇಳಿದ್ರಂತ ತಲೆ ಗುದ್ದಾಡಿರಂತೆ. ಋತಮ್ಮ ರಾತ್ರಿ ಫೋನ್ ಮಾಡಿದ್ಲು ನಮ್ಮ ಶಿವನಿಗೆ ಎಲ್ಲ ಹೇಳ್ತಿದ್ಲು. ಯಾತು ಇಲ್ವಂತೆ ಅದಕ್ಕೆ ಸುಳ್ಳು ಹೇಳಿದ್ರ ಬುಡ್ಡಿ ಕೆಲ್ಸಕ್ಕೆ ಹೋಗುವಂತ ಜಾಮೆತ್ತುತ್ತಾರಂತೆ. ಆಗ್ಬೇಕಣ್ಣ ರೀತಮ್ಮ, ಆಗ್ಬೇಕು. ಒಳ್ಳೆ ಸುದ್ದಿ ಹೇಳ್ದೆ ಕಣೆ ನೀನು. ಆಗ್ಬೇಕಳಿ, ಸರಿಯಾಗಿ ಆಗ್ಬೇಕು. ನೋಡ ಅಪ್ಪನ ಮಾತು ಮೀರಿ ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ನಾನು ಅಂತ ಅವಳಿಗೆ ಅನ್ನಿಸ್ಬೇಕು. ಆಗ್ಬೇಕು ಕಣೆ, ಆಗ್ಬೇಕು, ಸರಿಯಾಗಿ ಆಗ್ಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದು ಏನಂತ ತಿಳ್ಕೊಬಿಟ್ಟವ್ರಿ. ಎಂತೆಂಥ ಜನ ಇರ್ತಾರೆ ಗೊತ್ತೇ. ಹಂಗಾರೆ ಗುದ್ದಾಡಿರಂತೇನು ಅಲ್ಲಿ ನಡೆಯೋ ವಿಷಯ ಗೊತ್ತಿಲ್ಲ ಕಣ್ರೀತ ನಮಗೆ. ಅಯ್ಯೋ ನಾನು ಹೇಳಿಲ್ವೇ ಸುಮ್ಮನಿರು, ಹುಡುಗಿ ಎಷ್ಟು ದಿನದ್ದು ಅದು ಜಗಳ ಮಾಡುತ್ತೆ, ಅದು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ ಅಂತ ನಾನು ಹೇಳ್ದೆ. ಹಂಗೆ ಹಾಗೆ ಸುಮ್ಮನಿರು ಆಗಲಿ, ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಎಲ್ಲ ಅನುಭವಿಸ್ಬೇಕು. ನಮ್ಮ ಮಾತು ನಾವು ಇನ್ನೆಷ್ಟು ಹೇಳಲ್ಲ, ನಾವು ಹೇಳಿ 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 ಕೊನೆಗೆ ಸುಮ್ಮನೆ ಆಗ್ಬಿಟ್ವಿ. ಆಗ್ಬೇಕು ರೀತಕ್ಕ, ಆಗ್ಬೇಕು. ಒಳ್ಳೆ ಸುದ್ದಿ ಹೇಳ್ದೆ ನೀನು. ನಮಗೆ ಭಾಳ ಮನ್ಸಿಗೆ ಒಂಥರ ಸಮಾಧಾನ ಆಗ್ತೈತಿ. ಹಂಗಾರೆ ಗುದ್ದಾಡಿದ್ರಂತೆ. ಅದಕ್ಕೆ ನೆನ್ನೆ ಓದಳು ಅದೇ ಬಂದ್ಲು ಬರ್ಬೇಕಾರೆ ಹಂಗೆ ಮಕ್ಕ ಸಪ್ಪಗೆ ಮಾಡ್ಕೊಂಬಂದ್ಲು. ನಾನು ಹಂಗೆ ಅನ್ಕೊಂಡೆ ಅಲ್ಲ ಯಾಕೆ ಹಿಂಗೆ ಈ ಪಾಟಿ ಇದ್ರಾಗ ಓದಾಳು, ಯಾಕೆ ಮಕ್ಕ ಹಿಂಗೆ ಸಪ್ಪಗೆ ಮಾಡ್ಕೊಂಬಂದ್ಲು ಅಂತ. ನಿಮ್ಮ ಮುತ್ತನು ಅಲ್ಲಿಗೆ ಹೋಗ್ಯವಳಂತೆ. ಅಲ್ಲಿಗೆ ಹೋಗಿರೋದಕ್ಕೆ ಅಯ್ಯಮ್ಮನೂ ಏನೋ ಇರೋದು ಬೇಡ ಅಂತ ಅತ್ತೇನೋ ಅಂದ್ಲಂತೆ. ಮುತ್ತನು ಏನೋ ವಾಪಸ್ ಬಂದಂಗೆ ಆತು ಅಂತ ಏನೋ ಅಂದ್ಲು. ಒಟ್ಟಿನಲ್ಲಿ ಗುದ್ದಾಡಿದ್ರಂತೆ. ಇವಳನ್ನ ಕೆಲ್ಸಕ್ಕೆ ಹೋಗು ಅಂತ ಅತ್ತೆ ಏನಂಗೆ ಬಲವಂತ ಮಾಡ್ತಾಳಂತೆ. ಕೆಲ್ಸಕ್ಕೆ ಹೋಗು ಅಂತ ಬೈಕ್ ಬಂದಂಗೆ ಬೈತಾಳಂತೆ. ಅವನು ಹಂಗೆ ಅನ್ಕಂಡ ನನಗೆ ಅಲ್ಲಿ ಹೇಳೋದು ನೀನು ಕೆಲ್ಸಕ್ಕೆ ಹೋಗು ಅಂತಂದರೆ ಹೋಗಲ್ಲ ಅಂತೀಯಲ್ಲ ಅಂತ ಹೇಳಿ ಗುದ್ದಾಡಿರಂತೆ. ಆಗ ಮಾಡ್ಬೇಕು. ಮತ್ತೆ ಇಲ್ಲಿ ಮಾಡಿದ್ದೆ ಅಲ್ಲೂ ಬರೋದು. ಇವಾಗ ಇಲ್ಲಿ ಮಾಡಿದರೆ ಅಲ್ಲಿ ಮಾಡಾರು, ಇಲ್ಲೇ ಬದುಕು ಮಾಡಿಲ್ಲ ಅಂದ್ರೆ ಅಲ್ಲಿ ಮಾಡ್ತಾರೆ ಅವರು. ಇಂಥದ್ದೆಲ್ಲ ಏನು ಬೇಕಮ್ಮ, ಸುಮ್ಮನಿರೋದೆ. ಹಾಂ ಮಗಳು ಬರುವಾಗ ನಮ್ಮ ಸಿದ್ದನ್ನ ಅವಳು ನಮ್ಮ ಧನುಷ ಮದುವೆಯಾಗಿ ಹೆಂಗೈದಾಳು ಹೋಗಿ ನೋಡೋಗು. ಮಾರಾಯ ಎಲ್ಲೋಡು 50 ಗ್ರಾಮಿನ ಮಂಗಳ ಸರ ಹಾಕಿ ಬಂದನು ರೀತಮ್ಮ. ಈ ಪಾಟಿ ಬಂಗಾರದ ರೇಟಾಗಿ 50 ಗ್ರಾಮಿನ ಮಂಗಳ ಸರ ಮಾಡಿಸ್ತೀನಿ ಅಂತ ನೋಡು. ಅದು ಅದೃಷ್ಟ ಅಂತ ಅಂದರೆ ಆ ರೀತಿ ಇರಬೇಕು. ಅಲ್ಲ ಇವಳಿಗೆ ಬುದ್ಧಿ ಇಲ್ದಲೆ ಹೋಗಿ ಇಂಥದ್ದು ಕೆಲಸ ಮಾಡ್ಕೊಂಡು ಆಗಬೇಕು ಹಂಗೆ ಆಗ್ಬೇಕು ಅವಳಿಗೆ. ನಾನು ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಮತ್ತೆ ನಾವು ಬೇಡ ಅಂದಿದ್ದು. ಈಗ ನಾವು ಒಳ್ಳೆಯರಾಗಿದ್ರೆ ನಾವು ಯಾಕೆ ಈಗ ಸಿದ್ದುನು ಇಷ್ಟಪಡ್ತಾ ಇದ್ದಾಳು. ಸಿದ್ದು ಏನು ನಮಗೇನು ಯಾವತ್ತೂ ಪರಿಚಯ ಇರಲಿಲ್ಲ, ಅವನೇನು ನಾವು ಯಾವತ್ತೂ ನೋಡಿರಲಿಲ್ಲ. ನಾವೆಲ್ಲ ವಿಚಾರಿಸಿದಾಗ ಒಳ್ಳೆ ಹುಡುಗ ಅಂತ ಹೇಳಿದ್ಕೆ ನಾವು ಯಾಕೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಅಂದ್ವಿ. ಇವನ್ ಯಾಕೆ ಬೇಡ ಅಂದ್ವಿ ಅಲ್ಲ. ಅವಳು ಯೋಚನೆ ಮಾಡಿದರೆ ಅವಳಿಗೆ ಅರ್ಥ ಆಗೋದು. ವಯಸ್ಸಿನಾಗೆ ಅವ್ರಿಗೆಲ್ಲ ಹಂಗೇನೆ ಬುದ್ಧಿ ಬರಬೇಕು. ಎಲ್ಲ ಅನುಭವಿಸಿ ಬುದ್ಧಿ ಬಂದಾಗ ನಮ್ಮ ಅಪ್ಪ ನಮ್ಮ ಅಮ್ಮ ಯಾಕೆ ಹೇಳ್ತಿದ್ರು, ನಾನು ಯಾಕೆ ಮದುವೆ ಆದೆ. ಆ ವಯಸ್ಸು ಅಂಬೋದೊಂದಿಟ್ಟು ಇರುತ್ತಲ್ಲ, ಅದು ಗೊತ್ತಾಗಲ್ಲ. ಅದೊಂದು 100 ರೂಪಾಯಿ 200 ರೂಪಾಯಿ ಆ ಥರ ಕೊಡಿಸ್ದಕ್ಕೆ ಇಟ್ಟಾಗ್ಲೇ ಆಗ್ಬಿಡುತ್ತೆ. ಒಂದಿಟ್ಟು ಮಾತಾಡ್ಬಿಟ್ರೆ ಒಳ್ಳೆಯವ್ರು ಅಂತ ಅನ್ಕೊಬಿಡ್ತಾರೆ, ಮರಳು ಮಾಡಿಬಿಡ್ತಾರೆ ಅಂತ ಹುಡುಗರು ಇರ್ತಾರೆ. ಈಗ ಅಂಥ ಜನ ಇರಬೇಕಾದ್ರೆ ನಾವು ಎಚ್ಚರಿಕೆ ಇರಬೇಕಪ್ಪ. ಏನೋ ಒಂದು 100 ರೂಪಾಯಿ ಏನೋ ಕೊಡಿಸಿದ ತಕ್ಷಣ ಆ ಹುಡುಗ ಒಳ್ಳೆಯವನು ಅಂತ ತಿಳ್ಕೊಬಾರ್ದು. ಏನು ಕೊಡಿಸಿಲ್ಲ ಅಂದ ಮಾತ್ರಕ್ಕೆ ಒಬ್ಬ ಹುಡುಗ ಕೆಟ್ಟವನು ಅಂತ ತಿಳ್ಕೊಬಾರ್ದು. ಆದರೆ ನೋಡಿಸಿದ್ದು ಏನೋ ಕೊಡಿಸ್ಲಿಲ್ಲ ಅಂಬ ಒಂದಿದ್ದಕ್ಕೆ ಅವ್ನು ಕಂಜೂಸು ಕೊಡಿಸಲ್ಲ ಅಂತ ಇವಳಿದನ್ನೇ ಇದು ಮಾಡಿಲ್ಲ. ಇವನೆಲ್ಲ ನನ್ನ ಮಗ ಒಂದು 2,000 ರೂಪಾಯಿ ಡ್ರೆಸ್ ತಗೊಂಬಂದು ಕೊಡೋದಕ್ಕೆ ಈ ಹುಡುಗಿಗೆ ಇಷ್ಟ ಆಗಲ್ಲ ಆಗ್ಬಿಟ್ಟೈತಿ ನಮ್ಮ ಸ್ವಾತಿಗೆ. ನೋಡು ಏನೆಲ್ಲ ಐತೆ. ಅದಕ್ಕೆ ಮತ್ತೆ ನಾವು ಜೀವನ ಪರ್ಯಂತ ಒಂದಿನ ಚೆನ್ನಾಗಿರೋದು ನೋಡಬಾರ್ದು. ಹೆಣ್ಮಕ್ಳು ಜೀವನ ಪರ್ಯಂತ ನಾವು ನಿಮ್ಮದೇ ಸುಖವಾಗಿರ್ತೀವಿ ಅನ್ನೋದು ನೋಡಬೇಕು. ಒಂದಿನ ಸುಗ್ಗಿ ನೋಡಬಾರ್ದು. ಒಂದಿನದ್ದು ಒಂದು ಹೊತ್ತಿಂದ ಊಟಕ್ಕೋಸ್ಕರ ವರ್ಷದ್ದೆಲ್ಲ ಕಳ್ಕೊಂಡೆ ಅಂತ ಈ ಗಾದೆನೇ ಐತಲ್ಲ. ಒಂದಿನದ ಕುಳ್ಗೋಸ್ಕರ ವರ್ಷದ ಕಳ್ಕೊಂಡೆ ಅಮ್ಮಂಗೆ ಆಗ ಹಿಂಗೆ ಮಾಡ್ಕೊಂಡಾಳ ಅಷ್ಟೇನೆ. ತಗ ಹೆಂಗೆ ನೋಡ್ಕೊಂತಾನೆ ಪದ್ಮ. ನಮ್ಮ ಧನುಷ ಹೆಂಗೆ ಮದುವೆ ಆಗಿ ಸೆನಕ್ಕಿರೋದಕ್ಕೆ ಪರವಾಗಿಲ್ಲ ಕಣಮ್ಮ ಅಂತ ಸೆನಕ್ಕಿದ್ದಾಳೆ ನಮ್ಮ ಧನುಷ. ಅದಕ್ಕೆ ಮತ್ತೆ ಮದುವೆ ಆಗಿಬಿಡ್ತದು. ಆದಂಗೆ ಗೊತ್ತಿಲ್ಲ, ಗಂಡ ಹೆಂಡ್ತಿ ಮಾತ್ರ ಚೆನ್ನಾಗಿದ್ದಾರಮ್ಮ. ಅತ್ತೆ ಮಾಮನು ಒಳ್ಳೆಯವರು. ಅವರು ಎಲ್ಲರನ್ನೂ ನೋಡ್ಕೊಂಡು ಬಿಡು ಮನೇನು ಚೆನ್ನಾಗೈತೆ. 3 ಮನೆ ಕಟ್ಕೊಂಡವ್ರು ಅಂದರೆ ಅಣ್ಣ ತಮ್ಮಗಳು ಬಂದ್ರೂ ಅವೆಲ್ಲ 3 ಮನೆ ಇದ್ದಾವೆ. ನೀನು ಯಾರಿಗೇನು ಮನೆ ಇಲ್ಲ ಬಿಡಪ್ಪ ಅಂಬಕ್ಕೆ. 3 ಮನೆ ಕಟ್ಕೊಂಡವ್ರು, 3 ಮನೆ ಆಗ್ಯದ ಒಂದೇ ಟೈಪು ಎಲ್ಲರಿಗೂ. 3 ಮನೆ ಆದಮೇಲೆ ಇನ್ನೇನು ಬೇಕು ಅದಕ್ಕೆ ನಾನು ಅನುವಾಗ 5 ಮನೆ ಕಡಿಕವ್ರು. ಹೊಲ ಐತಲ್ಲ ಅತ್ತೆ ಟೊಮಟನ ಕಷ್ಟ ಕಾಲಕ್ಕೆ ಅಂದಾಗ ಹೊಲ ಮಾರ್ಕೊಂಡು ತಿನ್ಬೋದು. ಹೊಲ ಮಾರಲಿಲ್ಲ ಅಂದ್ರೂ ಕಷ್ಟ ಕಾಲಕ್ಕೆ ಅದಕ್ಕಾದ್ರೂ ಬಂದೇ ಬರುತ್ತೆ ಭೂಮಿ. ಹೊಲ ಐತೆ, ಹೊಲ ಇದ್ರೆ ಏನೋ ಒಂದು ಮಾಡ್ಬೋದು. 10 ಎಕರೆ ಹೊಲ ಐತೆ ಎಲ್ಲರಿಗೂ. 10 ಎಕರೆ ಹೊಲ ಬಂದೈತಿ 3 ಎಲ್ಲ ಮನೆ ಕಡೆಗೆ ಸೇನಕೈದಾರೆ. ಅವರು ಬೆಂಗಳೂರಾಗ ಇದ್ದಾರಂತೆ. ಏನು ಯಾರ್ದೇನೆ ಏನು ಕಾಟ ಇಲ್ಲ. ಗನವಾಗ ಇದ್ದಾಳೆ. ಕಾಟ ಇದ್ರೂ ಕಟ್ಕೊಂಡಿರೋ ಗಂಡ ಒಬ್ಬಳ್ಳೇನಾದರೆ ಯಾರೇನು ಮಾಡೋಕ್ಕಾಗಲ್ಲ. ಕಟ್ಕೊಂಡಿರೋ ಮೊದಲು ಒಳ್ಳೇನಾಗಬೇಕು, ದುಡಿಬೇಕು, ನಾವು ಚೆನ್ನಾಗಿರೋದು ನೋಡಬೇಕು. ಈಗ ಸುಮ್ಮನಿರಿ, ಯಾಕೆ 1-2 ದಿವಸ ಕೊಡೋಕೋಗ್ಬೇಡ. ಭಾಗ್ಯಲಕ್ಷ್ಮಿ ಬಾಂಡೆ ಆತು ಕೊಡೋಕೋಗ್ಬೇಡ. ಅವಳಿಗೆ ಬಂದ್ರೂ ಇಲ್ಲಮ್ಮ ನಮ್ಮ ತಗೆ ಅಂತಂದು ಅಷ್ಟೇನೆ. ಬಂದು ಕೇಳಿದ್ರು ಇಲ್ಲಮ್ಮ ನಾವು ಕೊಡೋಕ್ಕಾಗಲ್ಲ, ನಮ್ಮ ತಗಿಲ್ಲ ಅಂತಂದು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಐತಿ ಪರಿಸ್ಥಿತಿ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ.
ಅದೇ ಮತ್ತೆ ಬಂದಿಡ್ಕೆ ಕೇಳ್ದಿಡ್ಕೆನೆ ಕೊಡಲ್ಲ. ಕೊಟ್ಟರೆ ಅವ್ರಿಗೆ ಬಾಯಿ ಇರಲ್ಲ, ಇನ್ನೊಬ್ರು ಬೈಗೆಟ್ಟು ಹೋಗ್ತಾರೆ. ಯಾರಿಗಾನ ನಾವು ಬಾಯಿ ಇರಬೇಕು. ಗಳಪ್ಪ ನಮ್ಮ ಅಪ್ಪ ಅಮ್ಮನ ಮಾತು ಮೀರೋದ್ರೆ ಎಷ್ಟು ಕಷ್ಟ ಅನುಭವಿಸ್ಬೇಕಪ್ಪ ಅಂಬೋದು ಇದಿರ್ಬೇಕು ಮನಸ್ಸಿನಾಗೆ. ಅನುಭವಿಸಿದ್ರೆ ಗೊತ್ತಾಗೋದು ಯಾರೇ ನಾವು ಅದಕ್ಕೆ ಭಾಗ್ಯಲಕ್ಷ್ಮಿ ಬಾಂಡು ಕೊಡಲ್ಲ. ಕೇಳೋಕ್ಕೆ ನಾನು ಬಂದರೆ ಕೊಡಲ್ಲ ಅಂತ ಹೇಳಿ ಕಳಿಸ್ತೀವಿ. ಯಾಕಂದರೆ ಸ್ವಲ್ಪ ದಿನ ಕಷ್ಟ ಸುಖ ಏನು ಅಂತ ಎಲ್ಲ ಅನುಭವಿಸ್ಬೇಕು. ಸುಮ್ಮನೆ ಇವಾಗ ಅದನ್ನು ತಗೊಂಡೋಗ್ಬಿಟ್ಟು ಎಲ್ಲ ಖರ್ಚು ಮಾಡ್ತಾರೆ. ಯಾವಾಗಾದ್ರೂ ಬರುತ್ತೆ, ದುಡ್ಡಿದ್ರೆ ಎಲ್ಲೂ ಹೋಗಲ್ಲ. ಕಷ್ಟ ಕಾಲಕ್ಕೆ ಯಾವಾಗಾದ್ರೂ ಬಳಸ್ಕೋಬೋದು. ಒಡವೆ ದುಡ್ಡು ಏನೇ ಅಂತಂದ್ರೂ ಬಂಗಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಕಷ್ಟ ಕಾಲಕ್ಕೆ ಬಳಸ್ಕೋಬೋದು. ನಾವು ಇಲ್ದಿದ್ರೆ ತರೋಕ್ಕಾಗಲ್ಲ, ಇದ್ದರೆ ಬಳಸ್ಕೋಬೋದು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.